ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ವೀಕ್ಷಕರೇ, ಈ ರೇಣುಕಾಸ್ವಾಮಿಯ ಕೊಲೆ ಕೇಸು ದಿನಕ್ಕೆ ಒಂದೊಂದು ರೀತಿಯಲ್ಲಿ ತಿರುವು ಪಡೆದುಕೊಳ್ತಾ ಇದೆ. ನೋಡಿ, ಯಾವ ಒಬ್ಬ ಗಣ್ಯ ವ್ಯಕ್ತಿಗಳು, ಮಂತ್ರಿ ಆಗಿರ್ಬೋದು, ಶಾಸಕ ಆಗಿರ್ಬೋದು, ದೊಡ್ಡ ಉದ್ಯಮಿ ಆಗಿರ್ಬೋದು, ಚಿತ್ರನಟ ಇರ್ಬೋದು, ಇಂಥವರಿಗೆ ಅಭಿಮಾನಿ ಬಳಗ ತನ್ನಷ್ಟಕ್ಕೆ ತಾನೇ ಉತ್ಪತ್ತಿಯಾಗ್ಬಿಡುತ್ತೆ. ಈ ಕೆಲವರು ಮಾಡೋಕ್ಕೆ ಕೆಲಸ ಇರೋದಲ್ಲ ಅವರಿಗೆ. ಅವರು ಒಂದು ಗುಂಪು ಮಾಡ್ಕೊಂಡ್ಬಿಟ್ಟು ತಗೊಂಡೋಗಿ ಆ ವ್ಯಕ್ತಿಗೆ ಒಂದು ಹೂನಾರ ಹಾಕ್ಬಿಟ್ಟು ಕೈ ಕುಲಿಗ್ಬಿಟ್ಟು ನಾವು ನಿಮ್ಮ ಅಭಿಮಾನಿಗಳು ಅಂತ ಹೇಳ್ಕೊಂಡ್ಬಿಟ್ರೆ ಮುಗೀತು. ಅಲ್ಲಿಗೆ ಇವರು ಅಭಿಮಾನಿಗಳು ಆಗಿಬಿಟ್ರು ಅಂತೇಳಿ. ಅಭಿಮಾನಿಗಳಾಗಿದ್ರೆ ಅಭಿಮಾನನ ಯಾವ ರೀತಿ ತೋರಿಸ್ಬೇಕು, ಅದಕ್ಕೆ ಒಂದು ಇತಿಮಿತಿ ಇರುತ್ತೆ. ಅತಿಯಾದರೂ ಅಮೃತ ವಿಷ ಆಗುತ್ತೆ ಅನ್ನೋದಕ್ಕೆ ಈಗ ಬಿತ್ತರವಾಗ್ತಾ ಇರತಕ್ಕಂಥ ಸುದ್ದಿನೇ ದೊಡ್ಡ ಸಾಕ್ಷಿಯಾಗಿದೆ. ಅಭಿಮಾನ ತೋರಬೇಕು. ಒಂದು ಪ್ರಾಣ ತೆಗಿತಕ್ಕಂಥ ಅಭಿಮಾನವನ್ನು ತೋರಬಾರದು. ಯಾಕೆ ಅಂದರೆ, ಇವತ್ತು ಉದಾಹರಣೆಗೆ ಈ ರಾಜಕಾರಣಿಗಳ ಪರವಾಗಿ ಇವನನ್ನು ಅವನು ನಿಲ್ಲಿಸೋದು, ಅವನನ್ನು ಇವನು ನಿಲ್ಲಿಸೋದು ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ, ಈ ಗಲಾಟೆ ಒಳಗಡೆ ಯಾವನ ಪ್ರಾಣಿ ಹಾನಿಯಾದರೆ ಯಾವ ರಾಜಕಾರಣಿನೋ ಅವನ ಕುಟುಂಬಕ್ಕೆ ಹೊಣೆಗಾರನಾಗಿರೋದಿಲ್ಲ. ನಾವು ಗಲಾಟೆ ಮಾಡೋಂತ ಹೇಳಿದ್ವಾ ಅಂತೇಳಿ ನುಣುಚ್ಕೊಂಡ್ಬಿಡ್ತಾರೆ. ಇದನ್ನ ಫಸ್ಟು ಹಾರಾಡೋರು, ಚೀರಾಡ್ತಕ್ಕಂಥ ಅಭಿಮಾನಿಗಳು ಬಹಳ ಸ್ಪಷ್ಟವಾಗಿ ಯೋಚನೆ ಮಾಡಬೇಕಾಗಿದೆ. ಈಗ ಅಭಿಮಾನದಿಂದ ಯಾರ್ಯಾರಿಗೆ ಏನೇನು ಗತಿಯಾಗಿದೆ ಅಂತೇಳಿ ಕಣ್ಣಾರೆ ನೋಡ್ತಾ ಇದ್ದೀವಿ. ಅವರು ಸುಖ ಸುಮ್ಮನೆ ಇವಾಗ ಅವರ ಹೆಂಡತಿ ಮಕ್ಕಳು ಮುಖ ನೋಡೋಂಗಿಲ್ಲ, ಅವ್ರ ಹೆಂಡತಿ ಮಕ್ಕಳು ಕಷ್ಟ ಸುಖ ಕಾಣಂಗಿಲ್ಲ, ಮನೆಯಲ್ಲಿ ಪ್ರಾಣಗಳು ಹಾನಿ ಆಗ್ತಾ ಇದೆ. ಇದು ಎಲ್ಲ ಯಾವ್ದ್ರಿಂದ ಬಂದಿದ್ದು? ಕೆಟ್ಟ ಅಭಿಮಾನದಿಂದ. ಇವತ್ತು ಯಾರಾದ್ರೂ ಅವ್ರ ಕುಟುಂಬಗಳಿಗೆ ಸಹಕಾರ ನೀಡುವಂಥವ್ರು ಮುಂದಕ್ಕೆ ಬಂದಿದ್ದಾರ? ನಮ್ಮ ಅಭಿಮಾನದಿಂದ ನಿಮಗೆ ಇಂಥ ದುರ್ಗತಿ ಬಂದಿದೆ, ನಾವು ನಿಮ್ಮ ಕಷ್ಟನ ಪರಿಹಾರ ಮಾಡ್ತೀವಿ ಅಂತಾರು ಇಲ್ಲ. ಈ ಹುಚ್ಚು ಅಭಿಮಾನ ಯಾಕೆ ಮಾಡಬೇಕು? ನೋಡಿ, ಒಬ್ಬ ದೊಡ್ಡ ಉದ್ಯಮಿ, ಅವನ ಹತ್ರ 100 ಕೋಟಿ 1000 ಕೋಟಿ ಇದೆ ಅಂದರೆ ಅವರಿಗೆ ಒಂದು ಅಭಿಮಾನಿ ಬಳಗ ಉಟ್ಕೊಂಡ್ಬಿಡುತ್ತೆ. ಎಲ್ಲಿವರೆಗೆ? ಅವನ ಹತ್ರ ದುಡ್ಡನ್ನು ಕಿತ್ಕೊಳ್ಳೋವರೆಗೆ. ಅವನು ಇವ್ರಿಗೆ ಕೇಳಿದಾಗೆಲ್ಲ ದುಡ್ಡು ಕೊಡಲಿಲ್ಲ ಅಂದರೆ ಅಭಿಮಾನಿ ಬಳಗ ನಾಪತ್ತೆ ಆಗ್ಬಿಡ್ತದೆ. ಇವತ್ತು ನಾವು ನೋಡ್ತಿದ್ದೇವೆ, ಫ್ಲೆಕ್ಸ್ಗಳಲ್ಲಿ ಯಾರಾದರೂ ರಾಜಕಾರಣಿಯಾಗಿರ್ಬೋದು, ದೊಡ್ಡ ಉದ್ಯಮಿಯಾಗಿರ್ಬೋದು, ಚಿತ್ರನಟರಾಗಿರ್ಬೋದು, ಹುಟ್ಟಿದ ಹಬ್ಬದ ಶುಭಾಶಯಗಳು ಕೆಳಗಡೆ ಇಂಥ ಅಭಿಮಾನಿ ಬಳಗ. ಇದು ಯಾವ ಉದ್ದೇಶಕ್ಕೆ ಅಭಿಮಾನಿ ಬಳಗಗಳು ಹುಟ್ಟಾಕೊಂಡಿದಾರೋ ಗೊತ್ತಿಲ್ಲ. ನೋಡಿ,
ನೋಡಿ, ಈ ಅಭಿಮಾನದಿಂದ ಕೆಲವರಿಗೆ ಯಾವ್ಯಾವ ಸಂಕಷ್ಟಗಳು ಬಂದು ತಗಲಾಕೊಂಡಿದ್ದಾವೆ ಅಂತೇಳಿ ಈಗ ನಾವು ನೋಡ್ತಾ ಇದ್ದೇವೆ. ಈಗಾಗಲೇ 2.5-3 ತಿಂಗಳಾಗ್ತಾ ಬಂತು. ಅವರಿಗೆ ಯಾರಾದರೂ ಬೆಂಬಲಕ್ಕೆ ನಿಂತಿದ್ದಾರಾ? ಇರುವಂತರಿಗೆ ಯಾರು ಬೇಕಾದ್ರೂ ಬೆಂಬಲಕ್ಕೆ ಬರ್ತಾರೆ. ಬಡಪಾಯಿಗಳು ಯಾರು ಬರಬೇಕು? ಅವ್ರ ಸ್ಥಿತಿಗತಿ ಏನು? ಈಗಲೂ ಸಹ ಕಿರುಚಾಡೋದನ್ನ, ಅರಚಾಡೋದನ್ನ, ಹುಚ್ಚು ಅಭಿಮಾನವನ್ನು ಬಿಡಬೇಕಾಗಿದೆ. ಮುಂದೆ ಯಾವ ತಿರುವನ್ನು ಪಡೆಯುತ್ತೆ ನ್ಯಾಯಾಲಯದಲ್ಲಿ ಅನ್ನತಕ್ಕದ್ದನ್ನು ಕಾದು ನೋಡಬೇಕೇ ವಿನಃ ಅರಚಾಡೋದು, ಕಿರುಚಾಡೋದು ಮಾಡಿ ಪೊಲೀಸ್ನರೇನನ್ನು ಬಂಧಿಸಿದರೆ ಬಿಡಿಸ್ಕೊಂಡು ಹೋಗೋಕ್ಕೆ ಯಾರೂ ಬರೋದಿಲ್ಲ. ಇದನ್ನು ತಿಳ್ಕೊಳ್ಳಿ. ನಿಮ್ಮ ಮನೆಯ ಊಟ, ನಿಮ್ಮ ಮನೆಯ ಬಟ್ಟೆ ಇನ್ನೊಬ್ಬರಿಂದ ಯಾಕೆ ನೀವು ಹೊಡ್ತ ತಿಂದು ಜೈಪಾಲಾಗ್ತೀರಾ? ಇದನ್ನು ಆಲೋಚನೆ ಮಾಡಿ. ಯಾರಿಗೆ ಯಾರೂ ಆಗೋದಿಲ್ಲ. ಚೆನ್ನಾಗಿದ್ದರೆ ಎಲ್ಲರೂ ಬರ್ತಾರೆ. ಗಂಟು ಇದ್ದರೆ ನೆಂಟೆಸ್ತಿಕ್ಕೆಲ್ಲ ಬರ್ತಾರೆ. ಗಂಟಿಲ್ಲದ್ರೆ ನಾಯಿ ಕೂಡ ಅವ್ರ ಹತ್ರ ಹೋಗೋದಿಲ್ಲ. ಅದರಿಂದ ಅಭಿಮಾನ ತೋರೋರು ಯಾರೇ ಆಗಿರಲಿ, ಒಬ್ಬ ರಾಜಕಾರಣಿಯಾಗಿರ್ಬೋದು, ಒಬ್ಬ ಉದ್ಯಮಿಗೂ ಸಹ ಅಭಿಮಾನಿ ಬಳಗ ಇದೆ. ಒಬ್ಬ ಚಿತ್ರನಟರಿಗಾಗಿರ್ಬೋದು ಅಭಿಮಾನಿ ಬಳಗನ ಭಾಳ ಎಚ್ಚರಿಕೆಯಿಂದ ಅಭಿಮಾನಿಗಳು ನಿರ್ವಹಣೆ ಮಾಡ್ಕೊಂಡು ಹೋಗಬೇಕು. ಹುಚ್ಚು ಅಭಿಮಾನ ತೋರಿದರೆ ಆಗಬಾರತ್ತೆ ಆಗುತ್ತೆ. ನೋಡಿ, ಮಾಡಬಾರದ್ದು ಮಾಡಿ ಬಗಣಿಗೂಟ ಸಿಕ್ಕಾಕೊಂಡ್ರೆ ಆ ಬಗಣಿಗೂಟನ ಕೇಳಕ್ಕೆ ಯಾರೂ ಬರೋದಿಲ್ಲ. ಅದರಿಂದ ಬಹಳ ಎಚ್ಚರದಿಂದ ಜೀವನವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗಬೇಕಾಗಿದೆ. ಅದರಿಂದ ಇನ್ನು ಮುಂದೆ ಆದರೂ ಕೂಡ ಅಭಿಮಾನ ತೋರ್ತಕ್ಕಂಥವ್ರು ಭಾಳ ಎಚ್ಚರಿಕೆಯಿಂದ ಅಭಿಮಾನ ತೋರ್ಕೊಂಡು ಅವರ ಏನು ಕಾಯಕ ಇದೆ ಆ ಕಾಯಕನ ಮುಂದುವರಿಸ್ಕೊಂಡು ಹೋಗಿದ್ದೆ ಆದರೆ ಅವರ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ, ಶಾಂತಿ ಇರುತ್ತೆ. ಇಲ್ಲಾಂದರೆ ಹೆಂಡತಿ ಮಕ್ಕಳು ಕಣ್ಣೀರಿನಲ್ಲಿ ಕೈ ತೊಳೆಯಬೇಕಾಗುತ್ತೆ. ಮೇಲಾಗಿ ಆ ಮನೆಯ ಹಿರಿಯರು ಎದೆ ಒಡ್ಕೊಂಡು ಪ್ರಾಣ ಬಿಡತಕ್ಕಂಥ ಪರಿಸ್ಥಿತಿಯನ್ನು ಕೂಡ ಈಗಾಗಲೇ ನೋಡಿದ್ದೀರಾ. ಅದನ್ನು ಹೇಳಬೇಕಾಗಿರೋದೇನಿಲ್ಲ. ಅದರಿಂದ ಯಾರೇ ಆಗಲಿ, ನೀವು ಯಾರಿಗೇ ಅಭಿಮಾನಿಗಳಾಗಲಿ, ಅತಿಯಾದ ಹುಚ್ಚುತನದ ಅಭಿಮಾನವನ್ನು ತೋರಿ ಕೊಡ್ತೈತಲ್ಲ ಏನಾಗಿದೆ ಅಂತೇಳಿ ಅಭಿಮಾನಿಗಳಿಗೆ, ಅಂಥ ಸಂಕಷ್ಟಕ್ಕೆ ಯಾರು ಸಿಕ್ಕಾಕೊಳ್ಬೇಡಿ. ನೋಡಿ, ಇವತ್ತು ಒಂದು ವರಮಹಾಲಕ್ಷ್ಮಿ ಹಬ್ಬ ಆಯಿತು, ಈಗ ಗೌರಿ ಗಣೇಶ ಹಬ್ಬ ಬಂತು, ಮುಂದೆ ದಸರಾ ಬಂತು. ಅವರಿಗೆ ಈ ಹಬ್ಬಗಳ ಮಾಡ್ತಕ್ಕಂಥ ಭಾಗ್ಯ ಸಿಗಲಿಲ್ಲ. ಸಿಕ್ಕರೂ ಸಹ ಅವರ ತಂದೆ ತಾಯಿ ಮಾಡಿದ ಅದೃಷ್ಟ ಅಂತ ಹೇಳ್ಬೋದು. ಇಲ್ಲಾಂದರೆ ಅವರು ಮಾಡಿದಂಥ ಪಾಪದ ಕೆಲಸಕ್ಕೆ ತಕ್ಕ ಪ್ರಾಯಶ್ಚಿತ್ತನೆ ಅಂತ ಹೇಳ್ಬೋದು. ಅದರಿಂದ ಅಭಿಮಾನಿಗಳು, ಯಾರಿಗೇ ನೀವು ಅಭಿಮಾನಿಗಳಾಗಲಿ, ದಯವಿಟ್ಟು ಹುಚ್ಚಭಿಮಾನವನ್ನು ತೋರಕ್ಕೆ ಮಾತ್ರ ಹೋಗಬೇಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇತರಗೂ ಕಳಿಸಿ, ಲೈಕ್ ಮಾಡಿ. ವೀಕ್ಷಕರೇ, ಯಾರಿಗಾದರೂ ತೊಂದರೆ ಆದಲ್ಲಿ ನಮ್ಮ ಚಾನಲ್ಗೆ ಬಂದು ನಿಮ್ಮ ಅನಿಸಿಕೆಗಳನ್ನು ಹೇಳ್ಬೋದಾಗಿದೆ. ನಮಸ್ಕಾರ.